ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಧಾರಾವಾಹಿ ಏನಪ್ಪ ಅಂತಂದರೆ, ಆಸೆ ಧಾರಾವಾಹಿನಲ್ಲಿ ಈ ಕಲ್ಯಾಣಿ ಏನೇನು ಖತರ್ನಾಕ್ ಬುದ್ಧಿ ಮಾಡ್ತಾಳೆ ಅನ್ನೋದನ್ನು ಈ ಧಾರಾವಾಹಿಲಿ ನೋಡ್ಬೋದು. ಈ ಧಾರಾವಾಹಿ ಹೀಗೆ ಮೂವ್ ಆಗುತ್ತೆ. ಏನೇನು ಖತರ್ನಾಕ್ ಬುದ್ಧಿ ಮಾಡಿ ಅವಳು ಪೊಲೀಸ್ ಸ್ಟೇಷನಿಗೆ ಹೋಗಿದ್ದಾಳೆ ಅನ್ನೋದು ಹಿಂದಿನ ಎಪಿಸೋಡಲ್ಲಿರುತ್ತೆ. ಈ ಎಪಿಸೋಡಲ್ಲಿ ಅವ್ರ ಅಪ್ಪ ಅಂದರೆ ಸೂರ್ಯನ ಅಪ್ಪನ ಕರ್ಕೊಂಬರಕ್ಕೆ ಹೇಳಿರ್ತಾರೆ. ಆದರೆ ಸೂರ್ಯ ಬೇಡ, ನೀವು ಹೋಗೋದು ಅಪ್ಪ, ನಾನೇ ಹೋಗ್ತೀನಿ ಅಂತೇಳ್ಬಿಟ್ಟು ಸೂರ್ಯನ ಹೆಂಡ್ತಿನೂ ಹೋಗ್ತಾರೆ ಸ್ಟೇಷನ್ಗೆ. ಅಲ್ಲಿ ಮೀನನ ತಂಗಿ ಗಂಡನೂ ಕೂಡ ಅಲ್ಲಿರ್ತಾನೆ ಅದೇ ಸ್ಟೇಷನಲ್ಲಿ. ಆಮೇಲೆ ಇವಳು ಕಲ್ಯಾಣಿ ಹೋಗ್ಬಿಟ್ಟು ಅವರಿಗೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಇದು ಮಾಡಿ ಅಂತ ಹೇಳ್ತಾಳೆ. ಆದರೆ ಅವರು ಇನ್ಸ್ಪೆಕ್ಟ್ರು ಹೇಳ್ತಾರೆ FIR ಹಾಕೋದು ಬೇಡ, ಇರು ಒಂದು ನಿಮಿಷ ಅಂತ. ಅಲ್ಲಿ ಯಾವುದೋ ಮಗು ಇರುತ್ತೆ, ಆ ಮಗುನ ಸೂರ್ಯ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ. ಅದನ್ನು ನೋಡಿ ಇವರು ಈ ರೀತಿ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇವಳು ಹೇಳ್ತಿರೋದು ಹೆಂಗಸು ಸುಳ್ಳು ಅಂತೇಳಿ ಈ ಇನ್ಸ್ಪೆಕ್ಟ್ರಿಗೆ ಗೊತ್ತಾಗುತ್ತೆ. ಆವಾಗ ಅವರು FIR ಹಾಕೋದು ಬೇಡ, ಇರು ಒಂದು ನಿಮಿಷ ಅಂತ ಹೇಳ್ತಾರೆ. ಯಾಕೆ ಸರ್ FIR ಹಾಕೋದು ಬೇಡ ಅಂತೀರಾ ಅಂತ ಕಲ್ಯಾಣಿ ಕೇಳ್ತಾಳೆ. ಆದರೆ ನೀನು ಹೇಳ್ದಂಗಲ್ಲ ಕಣಮ್ಮ, ನೀನು ಕೂತ್ಕೊಳ್ಳಮ್ಮ ಸುಮ್ಮನೆ ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾನೆ. ಆಮೇಲೆ ಕೂತಿರ್ತಾರೆ. ಆವಾಗ ಸೂರ್ಯನೂ ಮೀನನ್ನು ಕೇಳ್ತಾರೆ ಏನು ಇವ್ರದ್ದು ಪ್ರಾಬ್ಲಮ್ ಅಂದಿದ್ದಕ್ಕೆ. ಆಗ ಸೂರ್ಯ ಹೇಳ್ತಾನೆ, ಈ ಅಮ್ಮ ಒಂದು ಮದುವೆ ಆಗಿ ಒಬ್ಬ ಮಗ ಇದ್ದಾನೆ, ಆದರೂ ಇವಳು ಸುಳ್ಳು ಹೇಳಿ ನಮ್ಮ ಅಣ್ಣನ ಮದುವೆ ಆಗಿದ್ದಾಳೆ ಅಂತ ಹೇಳ್ತಾನೆ. ಆವಾಗ ಅವ್ರಿಗೆ ಬೇಜಾರಾಗುತ್ತೆ. ಹೌದಾ, ಇಷ್ಟೆಲ್ಲ ಮಾಡಿದ್ದಾಳೆ ಇವಳು ಅಂತೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊಂಡು ಬಂದು ಈಗ ನೋಡಿದ್ರೆ ನಮ್ಮ ಮೇಲೇ ಕಂಪ್ಲೇಂಟ್ ಮಾಡಿಕೊಂಡು ಈ ರೀತಿ ಎಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾಳೆ ಅಂತೇಳ್ಬಿಟ್ಟು. ಆಮೇಲೆ ಇವಳನ್ನು ಒಳಗಾಕ್ಸೋಣ ಬಿಡಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು. ಬೇಡ ಸರ್, ಒಳಗಾಕಿದ್ರೆ ನಮ್ಮ ಅಣ್ಣನಿಗೆ ಡಿವೋರ್ಸ್ ಸಿಗಬೇಕು, ನಮ್ಮ ಅಣ್ಣನ ಭವಿಷ್ಯ ಚೆನ್ನಾಗಿರಬೇಕು, ಒಳಗಾಕೋದು ಬೇಡ, ಫಸ್ಟು ನಮ್ಮ ಅಣ್ಣನ ಕೇಸ್ ಇತ್ಯರ್ಥ ಆದರೆ ಸಾಕು ಅಂತ ಸೂರ್ಯ ಹೇಳ್ತಾನೆ. ಆವಾಗ ಇವಳು ಕಲ್ಯಾಣಿ ದುರು ಅಂದ್ಕೊಂಡು ನೋಡ್ತಾ ಇರ್ತಾಳೆ. ಆದರೆ ಸೂರ್ಯ ಅದಕ್ಕೆಲ್ಲ ಕೇರ್ ಮಾಡಲ್ಲ, ಐ ಡೋಂಟ್ ಕೇರ್ ಅಂದ್ಕೊಂಡು ಅವರಿಬ್ಬರು ಆಚೆ ಬರ್ತಾರೆ. ಕಲ್ಯಾಣಿ ಅಲ್ಲಿ ಹೋಗಿ ನಿಂತು ಕರಿತಾಳೆ, ಏ ಮೀನಾ ಬಾರೇಲಿ, ಯಾಕೆ ಹಿಂಗೆಲ್ಲ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀನು ಮಾಡಿರೋ ಖತರ್ನಾಕ್ ಬುದ್ಧಿಗೆ ಇದು ಕಡಿಮೆನೇ, ಇನ್ನೂ ಜಾಸ್ತಿ ಮಾಡಬೇಕಿತ್ತು, ಇನ್ನಾದರೂ ಮನುಷ್ಯಳಾಗಿ ಬದುಕು, ಬೇರೆ ಕಡೆ ಹೋಗಿ ಯಾಕೆ ಎಲ್ಲರ ಜೀವನದಲ್ಲೂ ಆಟ ಆಡ್ತೀಯ ಅಂತ ಬೈತಾಳೆ. ಆವಾಗ ಕಲ್ಯಾಣಿ ಸಿಟ್ಟು ಮಾಡಿಕೊಂಡು, ನನಗೆ ಮೋಸ ಆಗಿದೆ, ನನ್ನ ಹಾಳು ಮಾಡಿದ್ದೀರಾ ನಿಮ್ಮ ಮನೆಯವರೆಲ್ಲ ಸೇರಿಕೊಂಡು ಅಂತೇಳಿ. ಆಮೇಲೆ ಇವರಿಬ್ಬರು ಮೀನಾ ಮತ್ತು ಸೂರ್ಯ ಮನೆಗೆ ಹೋಗ್ತಾರೆ. ಅಲ್ಲಿ ಅವರ ಅಪ್ಪ ಇರ್ತಾನೆ. ಅವರಪ್ಪ ಏನಾಯಿತು ಅಂತೆಲ್ಲ ಕೇಳ್ತಾನೆ. ಕೇಳಿದಾಗ ಸೂರ್ಯನು ಮೀನನು ಈ ರೀತಿ ಆಯಿತು ಅಂತ ಹೇಳ್ತಾರೆ. ಎಲ್ಲಿಂದ ಕರ್ಮನಪ್ಪ, ಇಂಥವಳನ್ನ ತಂದುಕೊಂಡು ಈ ಥರ ಮಾಡ್ದಿಯಲ್ಲ, ಏನಕ್ಕೆ ಈ ಥರ ಮಾಡಿದೆ ಅಂತ ಹೇಳ್ತಾರೆ. ಆವಾಗ ಅವರಪ್ಪ ಎಲ್ಲ ಪ್ರಾರಬ್ಧ, ಅಮ್ಮ ಮಗ ಸೇರ್ಕೊಂಡು ಮಾಡಿ ನಮಗೆ ಒಳ್ಳೆ ಫಜೀತಿ ತಂದಿಟ್ಟಿದ್ದೀರಾ ಅಂತ ಬೈತಾನೆ. ಆಮೇಲೆ ಇವಳು ಹೋಗ್ಬಿಟ್ಟು ಎಲ್ಲಿ ಹಣೆ ಬರೋಣಪ್ಪ ಅಂತೇಳ್ಬಿಟ್ಟು 5 ಡಿಗ್ರಿ ಮನೋಜ್ ಮತ್ತು 5 ಡಿಗ್ರಿ ಮನೋಜ ಇಬ್ಬರೂ ನಮ್ಮ ಹಣೆ ಬರನೇ ಈ ರೀತಿ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಮೀನಾ ಸೂರ್ಯ ಡೀಟೇಲ್ಸ್ ಎಲ್ಲ ಹೇಳಿದ ಮೇಲೆ ಆಯಿತು ಮುಂದಕ್ಕೆ ನೋಡೋಣಂತೆ ಇನ್ನೇನೇನಾಗುತ್ತೆ ಅಂತೇಳಿ ಅಲ್ಲಿಗೆ ಸಮಾಧಾನ ಮಾಡ್ಕೊಳ್ಳೋ ಟೈಮಿಗೆ ಕರೆಕ್ಟಾಗಿ ಈ ರೀತಿ ಅವಳಿಗೆ ಒಳಗಾಕಬೇಕು ಅಂತ ಆಯಿತು. ಆದರೆ ನಾವು ಬೇಡ, ಇವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಮನೋಜ ಅವ್ರಿಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವಳನ್ನು ಒಳಗಾಕೋದು ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಹಾಗೆಯೇ ಅವಳು ಆ ಕಡೆ ಹೋದ್ಲು, ನಾವು ಈ ಕಡೆ ಬಂದು ಅಂತ ಹೇಳ್ತಾಳೆ ಮೀನಾ. ಆಮೇಲೆ ಅದನ್ನೆಲ್ಲ ಕೇಳಿಸ್ಕೊಂಡಂಥ ಸೂರ್ಯನಪ್ಪ, ಆಯಿತು ಬಿಡಮ್ಮ, ನಮ್ಮ ಹಣೆ ಬರ, ಇನ್ನೇನು ಮಾಡೋಕ್ಕಾಗುತ್ತೆ, ಈ ರೀತಿ ಎಲ್ಲ ಮಾಡಿ ನಮ್ಮ ಭವಿಷ್ಯನ ಹಾಳು ಮಾಡಬೇಕು ಅಂತಲೇ ಹೊಂಚಾಕೊಂಡಿರ್ತಾರೆ ಅಂತ ಬೈತಾನೆ. ಆಮೇಲೆ ಭಾಳ ಬೇಜಾರಾಗುತ್ತೆ ಸೂರ್ಯನಪ್ಪಗೆ. ನಮ್ಮ ಜೀವನದಲ್ಲೇ ಯಾಕೆ ಹಿಂಗೆಲ್ಲ ಆಗುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ, ನಮ್ಮದ್ರಲ್ಲಿ ಯಾಕೆ ಹಿಂಗಾಗುತ್ತೆ, ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾನೆ ಇರ್ತಾವಲ್ಲ, ಏನಕ್ಕೆ ನಾವು ನೆಮ್ಮದಿಯಾಗಿ ಬದುಕೋಕ್ಕೆ ಬಿಡಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾನೆ. ಆದರೆ ಈ ಮನೋಜಂಗೂ ಅವ್ರ ಅಮ್ಮಂಗೂ ಇದೆಲ್ಲ ಇರೋದೇ ಇಲ್ಲ, ಇವ್ರಿಗೆ ಬರೀ ತಿನ್ನೋದು ಶೋಕಿ ಮಾಡೋದು ಇದೇ ಇದಾಗಿರುತ್ತೆ. ಇವ್ರ ಅಪ್ಪ ಮಾತ್ರ ತುಂಬಾ ಯೋಚನೆ ಮಾಡ್ತಾನೆ, ಏನಕ್ಕೆ ಹಿಂಗೆಲ್ಲ ಆಯಿತು ಅಂತೇಳ್ಬಿಟ್ಟು. ಆಮೇಲೆ ಅವ್ರ ಅಮ್ಮನೂ ಕೂಡ ಎಲ್ಲಿಂದ ಈ ಪ್ರಾರಬ್ಧನ ಕರ್ಕೊಂಡು ಬಂದ್ಯೋ, ನಮ್ಮ ಮನೆಯೇ ಹಾಳು ಮಾಡಿಬಿಟ್ಲಲ್ಲೋ ಅಂತ ಮಗನಿಗೆ ಬೈತಾಳೆ. ಒಳ್ಳೆಯವಳು ಅಂತ ಕರ್ಕೊಂಡು ಬಂದೆ, ಮಗ ಇದ್ದಾನೆ ಅಂತಲೂ ಗೊತ್ತಿಲ್ಲ, ಮದುವೆ ಆಗಿದೆ ಅಂತಲೂ ವಿಚಾರಿಸ್ಕೊಂಡಿಲ್ಲ,
ಈ ಥರದವಳನ್ನ ಕರ್ಕೊಬಂದು ನಮ್ಮ ಮನೆಗೊಳ್ಳೆ ಪ್ರಾರಬ್ಧ ತಂದು ಸೇರಿಸ್ತಲ್ಲೋ ಅಂತ ಬೈತಾಳೆ ಮಗನಿಗೆ. ಮಗ ಏನು ಮಾಡಲ್ಲ ಅಮ್ಮ ಅಂತ ಸುಮ್ಮನಾಗ್ತಾನೆ. ಅದಾದಮೇಲೆ ಅವಳು ಬೈದು ಸಮಾಧಾನ ಮಾಡ್ಕೊಳ್ತಾ ಇರ್ತಾಳೆ. ಆಮೇಲೆ ಈ ರೌಡಿಗಳು ಎಂಟ್ರಿ ಆಗುತ್ತೆ. ಯಾರೋ ಇವಳಿಗೆ ಬೇರೆ ಕಡೆಯಿಂದ ಲಿಂಕ್ ಇರುತ್ತೆ ಅವ್ರ ಅಮ್ಮಂಗೆ. ಅವಳು ಫೋನ್ ಮಾಡಿಬಿಟ್ಟು ಏನೇನೋ ಹೀಗೆ ಅಂತ ಹೇಳ್ತಾಳೆ. ಹೇಳಿದಾಗ ಇಲ್ಲಮ್ಮ ಇನ್ನೇನು ಬರೋಕ್ಕೆ ಹೋಗಬೇಡ, ನಿಮ್ಮ ಮನೆಗೆ ಬರ್ತೀವಿ ಅಂದ ಬರೋಕ್ಕೆ ಹೋಗಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಆಮೇಲೆ ಇದನ್ನ ಮಾತಾಡ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಸೂರ್ಯನ ಮತ್ತು ಮೀನನ್ನು ಅವ್ರ ಅಪ್ಪನ್ನ ಎಲ್ಲನೂ ಹುಡುಕೊಂಡು ರೌಡಿ ಎಂಟ್ರಿ ಆಗ್ತಾನೆ. ರೌಡಿ ಎಂಟ್ರಿಯಾಗಿ ಹೇಳ್ತಾನೆ, ಇನ್ಮೇಲಾದ್ರೂ ನಾನು ಇವೆಲ್ಲ ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತಾಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ವಿಶಾಲಾಕ್ಷಿ ಅನ್ನೋರು ಗೊತ್ತಾ ನಿಮಗೆ ಅಂತೆಲ್ಲ ಕೇಳ್ತಾನೆ. ಓ ನನಗೆಲ್ಲ ಗೊತ್ತು ಅಂತ ಅವರಮ್ಮ ಹೇಳ್ತಾಳೆ. ಆಮೇಲೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ವಿಶಾಲ ಯಾರ ಕಡೆಯಿಂದ ಆಯಿತು ಅಂತ ಹಿಂಗೆಲ್ಲ ವಿಚಾರಿಸ್ತಾ ಇರ್ತಾರೆ. ಈ ಸೀರಿಯಲ್ಲು ಇನ್ನೂ ಮೂವ್ ಆಗುತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ಮುಂದೆ ಬರ್ತವೆ. ಅಲ್ಲಿವರೆಗೂ ಮುಂದಕ್ಕೆ ನೋಡ್ತಾ ಇರಿ. ಮುಂದಿನ ಕತೆ ಏನು ಅಂತೇಳಿ ನಾಳಿನ ಎಪಿಸೋಡಲ್ಲಿ ಹೇಳ್ತೀನಿ. ಮತ್ತು ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.